ರಾಜ್ಯ ರಾಜಕಾರಣಕ್ಕೆ ಚಂದನವನದ ನಟನ ಎಂಟ್ರಿ ಫಿಕ್ಸಾ. ರಾಜಕೀಯದತ್ತ ಒಲವು ಮೂಡ್ತಿದೆ ಕನ್ನಡದ ಹೀರೋಗಳಿಗೆ. ತಮಿಳುನಾಡಲ್ಲಿ ವಿಜಯ್, ಕರ್ನಾಟಕದಲ್ಲೂ ಕೂಡ ಹೊಸ ಹುರುಪು ಸ್ಟಾರ್ಟ್ ಆಗಿದೆ. ರಾಜ್ಯ ರಾಜಕಾರಣಕ್ಕೆ ಚಂದನವನದ ನಟನ ಎಂಟ್ರಿ ಫಿಕ್ಸ್ ಆಗುತ್ತಾ? ರಾಜಕೀಯದತ್ತ ಒಲವು ಮೂಡ್ತಿದೆ ಕನ್ನಡದ ಹೀರೋಗಳಿಗೆ. ಇದೀಗ ತಮಿಳುನಾಡಲ್ಲಿ ವಿಜಯ್, ಕರ್ನಾಟಕದಲ್ಲೂ ಕೂಡ ಹೊಸ ಹುರುಪು ಶುರುವಾಗಿದೆ. ಮೊನ್ನೆಯಷ್ಟೇ ಕೇಂದ್ರ ನಾಯಕನನ್ನ ಭೇಟಿಯಾಗಿದ್ದಂತಹ ನಟ ಈಗ ಸಿಎಂ ಡಿಕೆ ಶಿವಕುಮಾರ್ ಭೇಟಿ ಮಹತ್ವದ ಚರ್ಚೆಯನ್ನ ಹುಟ್ಟು ಹಾಕ್ತಾ ಇದೆ. ಕನ್ನಡದ ಈ ಹೀರೋ ರಾಜಕೀಯಕ್ಕೆ ಬರೋದು ಫಿಕ್ಸಾ? ಹಾಗಾದ್ರೆ ಯಾರು ಆ ಹೀರೋ? ಯಾವ ಪಕ್ಷದಿಂದ ಬರ್ತಾರೆ? ಇದು ಅಶ್ವವೇಗ ನ್ಯೂಸ್ನಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿ. ಇದು ಎಸ್, ಹೀರೋಗಳು ರಾಜಕೀಯಕ್ಕೆ ಎಂಟ್ರಿ ಕೊಡುವಂಥದ್ದು ಮೊದಲಿಂದನೂ ಕೂಡ ಇದೆ. ಬಟ್ ಇತ್ತೀಚೆಗೆ ಸಾಕಷ್ಟು ಮುನ್ನೆಲೆಗೆ ಬರ್ತಾ ಇದೆ ಅಂತ ತಮಿಳುನಾಡಲ್ಲಿ ಸೆಲೆಬ್ರಿಟಿಗಳ ರಾಜಕೀಯ ನಡ್ಕೊಂಡು ಬಂದಿರುವಂಥದ್ದೇ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದಂಥವ್ರ ರಾಜಕೀಯ ನಡ್ಕೊಂಡು ಬಂದಿದೆ. ಅದೇ ರೀತಿಯಾಗಿ ದಳಪತಿ ವಿಜಯ್ ಕೂಡ ಎಷ್ಟರ ಮಟ್ಟಿಗೆ ಸಕ್ಸಸ್ಫುಲ್ ಆಗಿದ್ದಾರೆ, ಈಗಾಗಲೇ ಸರ್ಕಾರ ರಚನೆ ಮಾಡ್ಕೊಂಡಿದ್ದಾರೆ, ಇದೆಲ್ಲವೂ ಕೂಡ ಗೊತ್ತು. ಬಟ್ ಈಗ ಹೊಸ ನಾಯಕನ ಒಂದು ಹೆಸರು ಕೇಳಿ ಬರ್ತಾ ಇದೆ. ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರಾ? ಡಿಕೆ ಶಿವಕುಮಾರ್ ಅವರ ಭೇಟಿ ಆಗಿರ್ಬೋದು, ರಾಜಕೀಯ ನಾಯಕರ ಭೇಟಿಯನ್ನ ಮಾಡ್ತಾ ಇರುವಂತದ್ದು ಸಾಕಷ್ಟು ಕುತೂಹಲವನ್ನ ಹುಟ್ಟಿ ಹಾಕ್ತಾ ಇದೆ. ಅಂದ್ರೆ ಯಾವ ಕಾರಣಕ್ಕೆ ರಾಜಕೀಯ ನಾಯಕರ ಇಲ್ಲಿ ಭೇಟಿ ಆಗ್ತಾ ಇದೆ, ಸಿಎಂ ಭೇಟಿ ಆಯಿತು, ಇವೆಲ್ಲವೂ ಕೂಡ ಇಲ್ಲಿ ಸಾಕಷ್ಟು ಪ್ರಶ್ನೆಯನ್ನ ಹುಟ್ಟಿ ಹಾಕ್ತಾ ಇದೆ. ಹಾಗಾದ್ರೆ ಆ ಒಂದು ರಾಜಕೀಯಕ್ಕೆ ಎಂಟ್ರಿ ಕೊಡುವಂತ ನಾಯಕ ಯಾರು ಕೊಡ್ತಾ ಇದ್ದಾರೆ ರಾಜಕೀಯಕ್ಕೆ ಎಂಟ್ರಿ? ಇಂದು ಸಿಎಂ ಡಿಕೆ ನಿವಾಸಕ್ಕೆ ಭೇಟಿ ನೀಡಿದ ರಿಷಬ್ ಶೆಟ್ಟಿ. ಸಿಎಂ ಡಿಕೆಶಿ ಜೊತೆಗೆ ಸುದೀರ್ಘವಾಗಿ ರಿಷಬ್ ಶೆಟ್ಟಿ ಚರ್ಚೆಯನ್ನ ಮಾಡಿದ್ರು. ಮೇ 2ರಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾರನ್ನ ಭೇಟಿ ಮಾಡಿದ್ರು. ಭೇಟಿ ವೇಳೆ ಕೆಲ ಕಾಲ ಅಮಿತ್ ಶಾ ಜೊತೆ ಹಲವು ಚರ್ಚೆ ಕೂಡ ಆಯಿತು. 2 ಬಾರಿ ಕೇಂದ್ರ ಗೃಹ ಸಚಿವರನ್ನ ಮೀಟ್ ಆಗಿದ್ದ ರಿಷಬ್, ಬಿಜೆಪಿಗೆ ಬರುವಂತೆ ರಿಷಬ್ಗೆ ಆಫರ್ ಎಂಬ ಗುಮಾನಿ ಕೂಡ ಸ್ಟಾರ್ಟ್ ಆಗುತ್ತೆ. ಭೇಟಿಯ ಬಳಿಕ ಇದೀಗ ಸಿಎಂ ಡಿಕೆ ಶಿವಕುಮಾರ್ ಜೊತೆಗೆ ಮಾತುಕತೆಯನ್ನ ನಡೆಸಿರುವಂಥದ್ದು. ನಟ ರಿಷಬ್ ಶೆಟ್ಟಿ ಅವರ ನಡೆಯೇ ಬಲು ನಿಗೂಢವಾಗಿದೆ. ಕರಾವಳಿಯ ಬಿಜೆಪಿ ಭದ್ರಕೋಟೆ ನಾಯಕನಾಗಿ ಬರ್ತಾರಾ? ಬಿಜೆಪಿ ಭದ್ರಕೋಟೆ ಛಿದ್ರ ಮಾಡಲು ಕಾಂಗ್ರೆಸ್ ಸೇರ್ತಾರ? ಪಕ್ಷವನ್ನ ಆಯ್ಕೆ ಮಾಡ್ಕೊಳ್ತಾರ? ರಾಜಕೀಯವನ್ನ ಆಯ್ಕೆ ಮಾಡ್ಕೊಳ್ತಾರ ರಿಷಬ್ ಶೆಟ್ಟಿ? ಅಥವಾ ಏನು ಅನ್ನುವಂತ ನಿಗೂಢವಾಗಿದೆ ರಿಷಬ್ ಶೆಟ್ಟಿ ಅವರ ನಡೆ. ಯಾಕಂದ್ರೆ ಈ ಹಿಂದೆ 2 ಸತಿ ಅಮಿತ್ ಶಾ ಅವರ ಭೇಟಿ, ಗೃಹ ಸಚಿವರ ಭೇಟಿ, ಇದೀಗ ಡಿಕೆ ಶಿವಕುಮಾರ್ ಅವರ ಭೇಟಿ ಆಗಿರುವಂಥದ್ದು. ಇವೆಲ್ಲವೂ ಕೂಡ ಯಾವ ಕಾರಣಕ್ಕೆ ಭೇಟಿ ಆಗಿದೆ, ಚರ್ಚೆ ಆಗಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಯಾರನ್ನೋ ಒಬ್ಬರನ್ನ ಹೋಗಿ ಈಗ ಯಾರೋ ಒಬ್ಬ ಫ್ರೆಂಡ್ಸ್ನ ಮೀಟ್ ಮಾಡಿದ್ದಾರೆ ಅಂತ ಅಂದರೆ ಫ್ರೆಂಡ್ಶಿಪ್ಪಲ್ಲಿ ಮೀಟ್ ಆಗಿರ್ಬೇಕು ಅನ್ಬೋದು. ಬಟ್ ಇಲ್ಲಿ ರಾಜಕೀಯ ನಾಯಕರ ಭೇಟಿ ಅನ್ನೋದಿದೆಯಲ್ಲ, ಅಮಿತ್ ಶಾ ಅವರ ಭೇಟಿ, ಡಿ ಕೆ ಶಿವಕುಮಾರ್ ಅವರ ಭೇಟಿ, ಯಾವ ಕಾರಣಕ್ಕೆ ರಿಷಬ್ ಶೆಟ್ಟಿ ಭೇಟಿ ಮಾಡ್ತಾ ಇದ್ದಾರೆ? ಈಗಾಗಲೇ ಮತ್ತೊಂದು ಸಿನಿಮಾದಲ್ಲಿ ಬ್ಯುಸಿ ಆಗಿರುವಂಥ ರಿಷಬ್ ಶೆಟ್ಟಿ. ಸೊ ಅದರ ನಡುವೆ ಕೂಡ ಈ ರಾಜಕೀಯ ನಾಯಕರ ಭೇಟಿ ಆಗ್ತಾ ಇದೆ. ಅಮಿತ್ ಶಾ ಅವರ ಭೇಟಿಯ ಸಂದರ್ಭದಲ್ಲಿ ಚರ್ಚೆ ಆಗ್ತಾ ಇತ್ತು, ಬಿಜೆಪಿ ಸೇರ್ಬಿಡ್ತಾರಾ ಅನ್ನುವಂಥ ನಿಟ್ಟಿನಲ್ಲಿ. ಬಟ್ ಇದೀಗ ಡಿ ಕೆ ಶಿವಕುಮಾರ್ ಅವರ ಚರ್ಚೆ ಕೂಡ, ಹಾಗಾದ್ರೆ ಬಿಜೆಪಿಯನ್ನ ಕಡೆಗಣಿಸಿ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರಾ? ಅಥವಾ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಷಬ್ ಶೆಟ್ಟಿ ಭೇಟಿ ಆಗಿದ್ದಾರೆ ರಾಜಕೀಯ ನಾಯಕರನ್ನ ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ ಈಗಾಗಲೇ ತಮಿಳುನಾಡು ರಾಜಕೀಯ ಬೇರೆ, ತಮಿಳುನಾಡಿನಲ್ಲಿ ಮುಂಚೆಯಿಂದನೂ ಕೂಡ ಈ ಸೆಲೆಬ್ರಿಟಿಗಳ ರಾಜಕೀಯ ನಡ್ಕೊಂಡು ಬರ್ತಾ ಇದೆ. ಅಂದರೆ ಈ ಹಿಂದೆ ಇತಿಹಾಸವನ್ನು ತೆಗೆದು ನೋಡಿದಾಗ ದಾಖಲೆಗಳಿದ್ದಾವೆ. ಅಲ್ಲಿ ರಾಜಕೀಯವನ್ನು ಸಿನಿಮಾ ಇಂಡಸ್ಟ್ರಿಯಲ್ಲಿರುವಂಥವ್ರು ನಡೆಸ್ಕೊಂಡು ಬಂದಂಥ ಜಯಲಲಿತಾ ಆಗಿರ್ಬೋದು, ಇವೆಲ್ಲ ದಾಖಲೆಗಳಿದ್ದಾವೆ. ಬಟ್ ಈಗ ಜೋಸೆಫ್ ವಿಜಯ್ ಒಂದು ಸರ್ಕಾರವನ್ನು ರಚನೆ ಮಾಡ್ಕೊಂಡು ಸಿಎಂ ಆಗಿ ತಮಿಳುನಾಡಲ್ಲಿ ತಮ್ಮ ಚಾತುರ್ಯವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ರಾಜಕೀಯವಾಗಿ. ಈಗ ಅದರ ಜೊತೆಗೆ ಕರ್ನಾಟಕದಲ್ಲಿ ಇದೆಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದು ಸೈಡಲ್ಲಿ ಇಟ್ಕೊಂಡು ಮಾತಾಡೋದಾದರೆ, ಫಸ್ಟ್ ಮುನ್ನೆಲೆಗೆ ಬಂದಂಥ ವಿಚಾರ, ಯಾಕೆ ರಿಷಬ್ ಶೆಟ್ಟಿ ಈ ರಾಜಕೀಯ ನಾಯಕರನ್ನ ಭೇಟಿ ಮಾಡಿದ್ರು, ಚರ್ಚೆ ಮಾಡಿದ್ರು? ಸುಮ್ಮನೆ ಚರ್ಚೆ ಮಾಡೋದಕ್ಕೆ ಆಗೋದಿಲ್ಲ ಅಲ್ವಾ? ಒಂದು ಮ್ಯಾಟ್ರ್ ಇರಬೇಕು, ಇಂಪಾರ್ಟೆಂಟ್ ಮ್ಯಾಟ್ರ್ ಇರಬೇಕಾಗುತ್ತೆ, ಮುಖ್ಯವಾದಂಥ ವಿಚಾರವನ್ನು ಇಟ್ಕೊಂಡು ಅಲ್ಲಿ ಭೇಟಿ ಆಗಿರ್ತಾರೆ ಅಂತ. ಸೊ ಹಾಗಾಗಿ ಈ ಒಂದು ಚರ್ಚೆ ಹೆಚ್ಚಾಗಿ ಕೇಳಿ ಬರ್ತಾ ಇದೆ.